ನಮಸ್ಕಾರ ಕರ್ನಾಟಕ. ನಮ್ಮ ಕಣ್ಣ ಮುಂದಿರುವಂತಹ ಈ ನೈಜ ದೃಶ್ಯಗಳನ್ನು ನೋಡಿದ್ರೆ ನಿಜಕ್ಕೂ ನಮ್ಮ ಹೃದಯ ಒಡೆದು ಹೋಗುತ್ತದಲ್ವಾ? ಹೌದು ಸ್ನೇಹಿತರೆ, ಈ ಒಂದು ದೃಶ್ಯ ನಮ್ಮ ಗಾಜಾದ ಮಕ್ಕಳು ಹೊಟ್ಟೆ ಹಸಿವಿನಿಂದ ಬಳಲ್ತಾ ಇರುವಂತಹ ನೈಜ ದೃಶ್ಯವಾಗಿದೆ. ಸೊ ಅಷ್ಟೇ ಅಲ್ಲ, ಅವರು ತಮ್ಮ ಹಸಿವನ್ನು ನೀಗಿಸಲಿಗೋಸ್ಕರ ತಮ್ಮ ಹೊಟ್ಟೆಗೆ ಕಲ್ಲನ್ನು ಕಟ್ಟಿಕೊಂಡು ಬದುಕ್ತಾ ಇದೆ. ಸೊ ಆದ್ರಿಂದ ನಾನ್ ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸೋದೇನೆಂದ್ರೆ, ಇವತ್ತು ನಮ್ಮಲ್ಲಿ ಎಲ್ಲವೂ ಕೂಡ ಇದ್ದು ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಅದಷ್ಟೊಂದು ಆಹಾರ ಇದೆ. ಅಷ್ಟೇ ಅಲ್ಲ, ನಾವು ಸಂತೋಷವಾಗಿ ಒಂದು ಜೀವನ ಅಂತ ನಡೆಸಲಿಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಜಾಗ ಕೂಡ ಇದೆ. ಸೊ ಇವೆಲ್ಲವೂ ಇದ್ದು ಕೂಡ ಇವತ್ತು ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಣ್ಣ ಸಮಸ್ಯೆ ಬಂದಾಗ ನಾವು ಯಾವ ರೀತಿ ಅಸಹನೆ ತೋರಿಸ್ತೀವಲ್ವಾ? ಸೊ ಆದ್ರಿಂದ ನಾವು ಒಂದು ಬಾರಿ ಸೂಕ್ಷ್ಮವಾಗಿ ಆಲೋಚಿಸಬೇಕು. ಪಾಪ ಅಲ್ಲಿನ ಜನರ ಆ ಬದುಕಿನ ಪರಿಸ್ಥಿತಿ ಹೇಗಿರ್ಬೋದು. ಸೊ ಅದೇ ರೀತಿ ದಿನನಿತ್ಯವೂ ಕೂಡ ಹಸಿವಿನಿಂದ ಬಳಲುತ್ತಿರುವಂತಹ ಅವರ ಜೀವನ ಹೇಗಿರ್ಬೋದು. ಸೊ ಅಷ್ಟೇ ಅಲ್ಲ, ಮುಂದಿನ ಯಾವ ನಿಮಿಷ ಬೇಕಾದ್ರೂ ಕೂಡ ಅವರ ಜೀವ ಹೋಗ್ಬೋದು ಅಂತ ಮುಂದಾಲೋಚನೆ ಮಾಡಿಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ಕೂಡ ಆಲೋಚಿಸಿದಾಗ ನಿಜಕ್ಕೂ ನನಗಂತೂ ಯಾವುದೇ ಮಾತೇ ಬರ್ತಾ ಇಲ್ಲ. ಸೊ ಹಾಗಾಗಿ ಇದು ಕೇವಲ ಗಜಾದ ಮಕ್ಕಳ ಕಥೆ ಅಲ್ಲ, ಬದಲಾಗಿ ಮನುಷ್ಯತ್ವದ ಪ್ರಶ್ನೆ ಆಗಿದೆ. ಸೊ ಆದ್ರಿಂದ ಹಸಿವಿನಿಂದ ಬಳಲುತ್ತಿರುವವರಿಗೆ ಆದಷ್ಟು ನಾವು ಪ್ರಾರ್ಥನೆ ಆದ್ರೂ ಮಾಡೋಣ, ಮತ್ತು ಅದೇ ರೀತಿ ಏನಾದ್ರೂ ನಿಮಗೆ ಸಹಾಯ ಮಾಡುವಂತ ಅವಕಾಶ ಸಿಕ್ಕರೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಮ್ಯಾಕ್ಸಿಮಮ್ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಯಾರ ಮನಸ್ಸು ಯಾವಾಗ ಬೇಕಾದ್ರೂ ಬದಲಾಗುತ್ತೆ. هذا تعبنا هنا